ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಬಗ್ಗೆ ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕನಹಟ್ಟಿ, ಇಲ್ಲಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಬೇಕಾಗಿದ್ದಾರೆ ಅಂತ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ನಾಯಕನಹಟ್ಟಿ ಇವರ ವತಿಯಿಂದ ನಡೆಯುತ್ತಿರುವ STSR ಸಂಯುಕ್ತ ಪದವಿ ಪೂರ್ವ ಕಾಲೇಜಿಗೆ 2025-26ನೇ ಸಾಲಿಗೆ ಅನುಭವವುಳ್ಳ ನುರಿತ ಉಪನ್ಯಾಸಕರ ಅವಶ್ಯಕತೆ ಇದ್ದು, ಆಡಳಿತ ಮಂಡಳಿಯು ಅತಿಥಿ ಉಪನ್ಯಾಸಕರನ್ನು ನೇರ ನೇಮಕಾತಿ ಮೂಲಕ ಮಾಡಿಕೊಳ್ಳಲಾಗುವುದು. ಈ ಮೇಲ್ಕಂಡ ವಿಷಯಗಳ ಹುದ್ದೆಗಳಿಗೆ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಆಡಳಿತ ಮಂಡಳಿ ಮತ್ತು ಕಾರ್ಯದರ್ಶಿಯವರನ್ನು ಸಂಪರ್ಕಿಸಲು ಸೂಚಿಸಿದೆ. ನೋಡ್ರಿ, ಈ ಒಂದು ತಿಪ್ಪೇರುದ್ರಸ್ವಾಮಿ ಈ ಒಂದು ಸಂಸ್ಥೆಯಲ್ಲಿ ಬರುವಂತಹ STSR ಸಂಯುಕ್ತ ಪದವಿ ಪೂರ್ವ ಕಾಲೇಜ್, ಇದು PU ಕಾಲೇಜು. ಈ ಕಾಲೇಜಿನಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರ ಹುದ್ದೆಗಳನ್ನು ಇವರೇನು ಮಾಡ್ತಾರಪ್ಪ ಅಂದರೆ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡ್ಕೊಳ್ತಾರೆ, ಅದು ನೇರ ನೇಮಕಾತಿ ಮೂಲಕ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಶಿಕ್ಷಣ ಸಂಸ್ಥೆ ಅಥವಾ ಈ ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಇಲ್ಲಿ ಯಾವ್ಯಾವ ಹುದ್ದೆಗಳು ಯಾವ ವಿದ್ಯಾರ್ಹತೆ ಇದೆ ಅನ್ನೋದನ್ನೇ ಇಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ MSc B.Ed ಕೇಳಿದ್ದಾರೆ. ಅದೇ ರೀತಿ ರಸಾಯನಶಾಸ್ತ್ರಕ್ಕೆ MSc B.Ed, ಗಣಿತಕ್ಕೆ MSc B.Ed, ಜೀವಶಾಸ್ತ್ರ MSc B.Ed, ಸಮಾಜಶಾಸ್ತ್ರ MA B.Ed. ಇಷ್ಟು ಹುದ್ದೆಗಳಿದ್ದಾವೆ. ಸುಮಾರು 5 ಹುದ್ದೆಗಳಿದ್ದಾವೆ. 5 ಹುದ್ದೆಗಳಿಗೂ MSc B.Ed ಮತ್ತು MA B.Ed ಬೇಕಾಗಿದೆ. ಹಾಗಾಗಿ ಅತಿಥಿ ಉಪನ್ಯಾಸಕರಾಗಿ ಈಗಾಗಲೇ ಯಾರು ಅನುಭವವನ್ನು ಹೊಂದಿದಿರೋ ಅವರಿಗೆ ಮೊದಲ ಒಂದು ಆದ್ಯತೆಯನ್ನು ನೀಡ್ತಾರೆ. ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ ಹೊಸಬರಿಗೆ ಅವಕಾಶ ಕೊಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಇಲ್ಲಿ ಚಿತ್ರದುರ್ಗದವರು ಅಥವಾ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯವರು ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗಾಗಿ ಆಸಕ್ತಿ ಇರೋರು ಏನು ಮಾಡ್ಬೋದಪ್ಪ ಅಂದರೆ ಈ ಸಂಸ್ಥೆಗೆ ಆದಷ್ಟು ಬೇಗನೆ ಏನು ಮಾಡಬೇಕು, ಸಂಪರ್ಕ ಮಾಡಬೇಕು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಇಲ್ಲಿ ಏನು ಹೇಳಿದ್ದಾರೆ, 23/4/2025 ಒಳಗೆ ಸ್ವವಿವರ ಮತ್ತು ಮೂಲ ದಾಖಲಾತಿಗಳೊಂದಿಗೆ ಖುದ್ದಾಗಿ ಸಂಸ್ಥೆಯ ಕಾರ್ಯದರ್ಶಿಯವರನ್ನು ಕಚೇರಿ ವೇಳೆಯಲ್ಲಿ ಆಡಳಿತ ಮಂಡಳಿ ಕಚೇರಿಯಲ್ಲಿ ಸಂಪರ್ಕಿಸಲು ಸೂಚಿಸಿದೆ. ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಡೈರೆಕ್ಟಾಗಿ ಆ ಒಂದು ಕಾಲೇಜಿಗೆ ಹೋಗಿ ಕಾಲೇಜಿನ ಒಂದು ಕಾರ್ಯದರ್ಶಿಗಳಿಗೆ ಭೇಟಿಯಾಗಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಅಲ್ಲಿ ಆ ಒಂದು ಕಚೇರಿಯಲ್ಲಿ ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗ ಈ ಅರ್ಜಿಯನ್ನು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಅವ್ರೇನು ಮಾಡಿದಾರಪ್ಪ ಅಂದರೆ ಪ್ರಿನ್ಸಿಪಲ್ಲು ಮತ್ತು ಸೆಕ್ರೆಟರಿ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ ನಂಬರ್ ಬಂದುಬಿಟ್ಟು 8050323599. ಇಲ್ಲಿ ಕಾರ್ಯದರ್ಶಿಯವ್ರದ್ದು 9449633598. ಈ ನಂಬರಿಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ಬೋದು. ಹಾಗಾಗಿ 23ನೇ ತಾರೀಕು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದೆ. ಹಾಗಾಗಿ ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಕಾಲೇಜಿಗೆ ಭೇಟಿ ಮಾಡಿ. ಹಾಗೆ ಈ ವಿಷಯದ ಉಪನ್ಯಾಸಕರು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ, ಸಮಾಜಶಾಸ್ತ್ರ ಈ 5 ವಿಷಯಗಳಿಗೆ ಯಾರೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿದಿರೋ, ಯಾರೆಲ್ಲ MSc B.Ed ಅಥವಾ MA B.Ed ಮಾತ್ರ ಕಂಪಲ್ಸರಿ ಆಗಿರಬೇಕಂತ ಹೇಳಿದ್ದಾರೆ. ಹಾಗಾಗಿ B.Ed ಆಗಿರೋರು ನಿಮಗೆ ಮೊದಲ ಒಂದು ಆದ್ಯತೆಯನ್ನು ನೀಡ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ಬೇಗನೆ ಕಾಲೇಜಿಗೆ ಸಂಪರ್ಕವನ್ನು ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ.